ಬೆಂಗಳೂರಿನಲ್ಲಿ ನಡೆಯುವ ಪ್ರತಿಭಟನಾ ರ್ಯಾಲಿಗೆ ರೈತ ಸಂಘಟನೆಗಳು ಹೇಗೆ ಸಿದ್ಧತೆ ನಡೆಸಿವೆ? ಈ ಬಗ್ಗೆ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಅವರನ್ನ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಗಣರಾಜ್ಯೋತ್ಸವ ದಿನ ಎಲ್ಲರೂ ಕೂಡ ಸಂಭ್ರಮಾಚರಣೆಯಲ್ಲಿ ಇದ್ರೆ ರೈತರ ಪರೇಡ್ ಮೂಲಕ ತಮ್ಮ ಸಂಭ್ರಮವನ್ನ ತಮ್ಮ ಹಕ್ಕನ್ನ ಕೇಳಲಿಕ್ಕೆ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ರೈತರ ಪರೇಡ್ ಗಣರಾಜ್ಯೋತ್ಸವ ದಿನದಂದೇ ಯಾಕೆ ಮಾಡಬೇಕು? ರೈತರು ಯಾಕೆ ಗಣರಾಜ್ಯೋತ್ಸವನ್ನ ಮಾಡಬಾರ್ದು? ಇದು ಕೇವಲ ಪ್ರಧಾನಮಂತ್ರಿ, ಮುಖ್ಯಮಂತ್ರಿ, ರಾಷ್ಟ್ರಪತಿ ಅಥವಾ ಯಾರೋ ರಾಜ್ಯಪಾಲರಿಗೆ ಸೀಮಿತ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಸೀಮಿತ ಕಾರ್ಯಕ್ರಮ ಆಗಿದೆ. ಇದು ತಪ್ಪು. ಯಾವತ್ತು ಸ್ವಾತಂತ್ರ್ಯ ದಿನಾಚರಣೆ ಈ ದೇಶದ ಹಬ್ಬ ಆಗಬೇಕು, ಇಡೀ ಜನಸಾಮಾನ್ಯರು ಭಾಗವಹಿಸುವಂತದ್ದಾಗಬೇಕು. ಗಣರಾಜ್ಯೋತ್ಸವ ಜನರ ಗಣರಾಜ್ಯೋತ್ಸವ ಆಗಬೇಕು. ಈ ಹಿನ್ನೆಲೆಯಲ್ಲಿ ರೈತರ ಪರೇಡ್ ಯಾವ ರೀತಿಯಾಗಿ ಇರುತ್ತೆ ಸರ್? ಶಾಂತಿಯಾಗಿರುತ್ತೆ, ಶಿಸ್ತಿನಿಂದ ಇರುತ್ತೆ, ಬಹಳ ರೈತರು ಸಭ್ಯತೆಯಿಂದ ನಡ್ಕೊಂತಾರೆ. ರಾಜಧಾನಿ ಬೆಂಗಳೂರಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಪ್ರತಿಭಟನೆ ಮಾಡ್ತಾ ಇದ್ದೀರಿ? ಯಾರ್ಯಾರು ಎಲ್ಲ ಭಾಗವಹಿಸ್ತಾ ಇದ್ದಾರೆ? ನೈಸ್ ಜಂಕ್ಷನ್ ಏನಿದೆ, ಏನು ಮಾದನಾಯಕನಹಳ್ಳಿ ಸಮೀಪ, ಅಲ್ಲಿಂದ ನಮ್ದು ಸುಮಾರು 18 ಕಿಲೋಮೀಟರ್ ಕೂಡ ಈ ಒಂದು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಅದು ಗೊರಗುಂಟೆಪಾಳ್ಯ, ಯಶವಂತಪುರ, ಸರ್ಕಲ್ ಮಾರಮ್ಮ ಟೆಂಪಲ್, ಮಲ್ಲೇಶ್ವರಂ, ಶೇಷಾದ್ರಿಪುರಂ ಪೊಲೀಸ್ ಸ್ಟೇಷನ್, ಹಾಗೆ ಆನಂದರಾವ್ ಸರ್ಕಲ್ ಮತ್ತು ಫ್ರೀಡಂ ಪಾರ್ಕಲ್ಲಿ ನಮ್ಮ ಸಂಯುಕ್ತ ವೇದಿಕೆಯಲ್ಲಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ನಂತರದಲ್ಲಿ ನಾವು ಹಳ್ಳಿಗಡಿಗೆ ನಾವು ವಾಪಸ್ ಹೋಗ್ತೀವಿ. ಸಂಯುಕ್ತ ವೇದಿಕೆ ಅಂದ್ರೆ ಸರ್ ಯಾರ್ಯಾರು ಸರ್? ಯಾವ್ಯಾವ ಸಂಘಟನೆಗಳು? ಎಲ್ಲ ಎಷ್ಟು ಸಂಘಟನೆಗಳು? ಈಗ ಕರ್ನಾಟಕದಲ್ಲಿ ಇರ್ತಕ್ಕಂಥ ರೈತ ಸಂಘಟನೆಗಳು ಮತ್ತು ಕಾರ್ಮಿಕ ಸಂಘಟನೆಗಳು, ದಲಿತ ಸಂಘಟನೆಗಳು, ಮಹಿಳಾ ಸಂಘಟನೆಗಳು, ಹಾಗೆ ಜನಪರವಾದಂಥ ಸಂಘಟನೆಗಳು ಎಲ್ಲವೂ ಸೇರಿ ಕರ್ನಾಟಕದಲ್ಲಿ ಒಂದು ಸಂಯುಕ್ತ ಅಂತ ಹೆಸರಿನಲ್ಲಿ ಒಟ್ಟಿಗೆ ಸೇರ್ತಕ್ಕಂಥ ಕಾರ್ಯಕ್ರಮ ಇದೆ. ಹಾಗಾಗಿ ಮುಕ್ತಾಯಕ್ಕೆ ಫ್ರೀಡಂ ಪಾರ್ಕ್ ಸಮೀಪದಲ್ಲಿ ಸೇರ್ತೀವಿ, ಅಲ್ಲಿಂದ ಡಿಸ್ಪಸ್. ವಾಹನಗಳನ್ನ ಅಲ್ಲಲ್ಲೇ ತಡೆಯುವಂತ ಸಾಧ್ಯತೆ ಇದೆ ಅನ್ನೋ ಮಾಹಿತಿನೂ ಕೂಡ ಇದೆ ಸರ್. ವಾಹನವನ್ನ ಅವರು ತಡೆದ್ರೆ ಎಲ್ಲ ರೈತರು ಹೆದ್ದಾರಿಯ ಮೇಲೆ ಇರ್ತಾರೆ. ಹೆದ್ದಾರಿಗಳು ತನ್ನೀಚೆಗೆ ತಾನೇ ಬಂದಾಗ್ಬಿಡ್ತದೆ. ಅದರಿಂದ ಒಂದು ರಾಷ್ಟ್ರ ಸಾಂಕೇತಿಕವಾದಂಥ ಬಾವುಟವನ್ನು ಹಿಡಿದು ಒಂದು ಪೆರೇಡ್ ಮಾಡಲಿಕ್ಕೆ ಹೆಮ್ಮೆ ವಿಷಯ ಅಲ್ವಾ? ಅದಕ್ಕೆ ಸರ್ಕಾರ ಅದಕ್ಕೆ ಆದ್ಯತೆಯನ್ನೇ ಕೊಡಬೇಕೇ ಹೊರತು ರೈತರನ್ನ ತಡೆದು ನೀವು ರಾಷ್ಟ್ರಧ್ವಜವನ್ನು ಕಿತ್ಕೊಂತೀವಿ ಅಂದರೆ ಇದನ್ನು ಭಾಳ ನಗೆಪಾಟ್ಲಿಕ್ಕೆ ಆಗಿಬಿಡ್ತದೆ. ನಿಮಗೆ ರಾಷ್ಟ್ರದ ಅಭಿಮಾನ ಇಲ್ಲ, ರಾಷ್ಟ್ರ ಗೌರವ ಇಲ್ಲ ಅಂತ ಹೇಳಿ ತಾವು ತೋರಿಸ್ಕೊಂಡ್ಬಿಡ್ತೀರಿ. ಅದಕ್ಕೆ ಅವಕಾಶ ಬೇಡ, ನಮಗೆ ಮುಕ್ತವಾಗಿ ಬಿಟ್ಬಿಡಿ. ಇದು ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಮಾತು. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಸುನೀಲ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಇನ್ನು ಜನವರಿ 26ರಂದು ರೈತರ ಪರೇಡ್ ವಿಚಾರವಾಗಿ ಮಾತನಾಡಿದ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ, ನಾವು ರೈತರ ಪರವಾಗಿ ಹೋರಾಟ ಮಾಡ್ತಿದ್ದೇವೆ. ಇದು ರಾಜ್ಯ ಕೇಂದ್ರ ಸರ್ಕಾರದ ವಿರುದ್ಧ ನಡೀತಾ ಇರುವ ಹೋರಾಟ. ರೈತರನ್ನ ತಡೆದ್ರೆ ನಮ್ಮ ಹೋರಾಟ ಮತ್ತಷ್ಟು ತೀವ್ರವಾಗಲಿದೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ವಿರೋಧಿ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ರೈತ ಸಂಘಟನೆ ಹಾಗೂ ಹಸಿರು ಸೇನೆಯ ಮುಖ್ಯಸ್ಥರು ಇದೇ 26ನೇ ತಾರೀಕು ಗಣರಾಜ್ಯೋತ್ಸವದ ದಿನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಪೆರೇಡನ್ನು ನಡೆಸಲಿಕ್ಕೆ ಈಗಾಗಲೇ ತಯಾರಿಯನ್ನು ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಇದರ ಮುಂದಾಳತ್ವವನ್ನು ವಹಿಸಿಕೊಂಡಿರುವಂಥ ರೈತ ಸಂಘದ ರಾಜ್ಯಾಧ್ಯಕ್ಷರಾದಂಥ ಬಡಗಲಪುರ ನಾಗೇಂದ್ರರವರು ನಮ್ಮ ಜೊತೆಗಿದ್ದಾರೆ. ಈಗ ಈ ಸಂದರ್ಭದಲ್ಲಿ ಅವರೇನು ಹೇಳ್ತಾರೆ ಕೇಳೋಣ. ಸರ್, ಇವಾಗ 26ನೇ ತಾರೀಕು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಬೃಹತ್ ಪರೇಡನ್ನು ಮಾಡ್ತಾ ಇದ್ದೀರಿ. ಯಾವ ರೀತಿ ತಯಾರಿ ನಡೆದಿದೆ? ಎಷ್ಟು ಜನ ರೈತರು ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾ ಇದ್ದಾರೆ? ಡೆಲ್ಲಿಲೂ ನಡೆಯುತ್ತೆ, ಎಲ್ಲ ರಾಜಧಾನಿಗಳಲ್ಲೂ ನಡೀತದೆ. ಡೆಲ್ಲಿಯಲ್ಲಿ 1.25 ಕೋಟಿಗಿಂತಲೂ ಹೆಚ್ಚು ಜನ ತಯಾರಾಗಿದ್ದಾರೆ. ಡೆಲ್ಲಿಲಿ ನಮ್ಮ ಕರ್ನಾಟಕದಲ್ಲಿ ನಾವು ಬೆಂಗಳೂರಿನಲ್ಲಿ 25,000ಕ್ಕಿಂತಲೂ ಹೆಚ್ಚು ಜನ, 1,000ಗಿಂತಲೂ ಹೆಚ್ಚು ಟ್ರ್ಯಾಕ್ಟ್ರು, 4-5 ಸಾವಿರ ಇತರ ವಾಹನಗಳು ಸೇರಿ ಈ ಪೆರೇಡನ್ನು ನಡೆಸಬೇಕು. ಮತ್ತು ನಮ್ಮದೇ ಆದ ರೀತಿಯಲ್ಲಿ ಜನತಂತ್ರವನ್ನು ಉಳಿಸೋ ದೃಷ್ಟಿಯಿಂದ ರಾಷ್ಟ್ರಧ್ವಜವನ್ನು ಆರಿಸಬೇಕು. ಮತ್ತು ಮುಂದಿನ ಹೋರಾಟಗಳ ಬಗ್ಗೆ ನಿರ್ಣಯ ಕೈಗೊಳ್ಳಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈತ ಕಾರ್ಮಿಕ ವಿರೋಧಿಯನ್ನು ಖಂಡಿತ ವಾಪಸ್ ತಗೊಳ್ಳೇಬೇಕು. ಯಾವುದೇ ರೀತಿ ಮುಲಾಜಿಲ್ಲಿ ವಾಪಸ್ ತಗೋಬೇಕು ಅನ್ನೋ ಒತ್ತಾಯ ಮಾಡೋಂಥ ಕಾರ್ಯಕ್ರಮ ನಾವು ಮಾಡ್ತಿದ್ದೀವಿ. ಇದು ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಜನ ಭಾಗವಹಿಸ್ತಾರೆ. ಕೇಂದ್ರ ಸರ್ಕಾರ ಜೂನ್ 13ರಂದು ಸುಗ್ರೀವಾಜ್ಞೆ ಮೂಲಕ 3 ಕೃಷಿ ಮಸೂದೆಗಳನ್ನು ತಂತು.
ಅದು ನಮ್ಮನ್ನೆಲ್ಲ ಜೀವ ಉಳಿಸ್ಕೊಳ್ಳಿ ಮರಳಿರಿ ಅಂತ ಕೊರೋನಾ ಸಂಕಷ್ಟ ಕಾಲದಲ್ಲಿ ಹೇಳ್ಬಿಟ್ಟು ನಮ್ಮ ಜೀವನವನ್ನೇ ಬದುಕನ್ನೇ ಕಿತ್ಕೊಳ್ಳೋಂಥ ಮಸೂದೆಗಳನ್ನ ಜಾರಿ ಮಾಡಿದಾಗ ನಿರಂತರವಾಗಿ ನಾವು ಹೋರಾಟ ಮಾಡ್ತಿದ್ದೀವಿ. ಡೆಲ್ಲಿಯಲ್ಲಿ 2 ತಿಂಗಳು ಹತ್ತತ್ರ ಬಂತು, ನಾಳೆ 26ಕ್ಕೆ 2 ತಿಂಗಳಾಯ್ತು ಬಂತು. ಹೋರಾಟಕ್ಕೆ ಸರ್ಕಾರ ಸರಿಯಾಗಿ ನಡ್ಕೊಳ್ತಾ ಇಲ್ಲ, ಭಾಳ ನಾಟಕೀಯವಾದ ಮಾತಾಡ್ತಾ ಇದೆ. ಕೇಂದ್ರ ಸರ್ಕಾರ ತಂದಿರೋ 3 ಮಸೂದೆಗಳು, ಒಂದು ಮಂಡಿ ಮಾರುಕಟ್ಟೆ ಮತ್ತು ಸುಧಾರಣೆ, ಸಂಶೋಧನೆ, ರೈತರ ಆರ್ಥಿಕ ಅಭಿವೃದ್ಧಿ ಮಾಡ್ತೀವಿ ನೆಪದಲ್ಲಿ ತಂದಿರೋ ಒಂದು ಕಾಯ್ದೆ, ಇನ್ನೊಂದು ಭೂ ಕರಾರು ಕಾಯ್ದೆ, ಭೂಗುತ್ತಿಗೆ ಕರಾರು ಕಾಯ್ದೆ ಮತ್ತು ಎಸೆನ್ಷಿಯಲ್ ಕಮಾಡಿಟೀಸ್ ಆ್ಯಕ್ಟು. ಇವು 3 ಕೃಷಿ ಸಂಬಂಧಗಳು 3 ಹೊಂದಿದೆ. ಇಡೀ ರೈತ ಸಂಸ್ಕೃತಿಯನ್ನು ಹಾಳು ಮಾಡುತ್ತೆ, ಆಹಾರ ಭದ್ರತೆಯನ್ನು ಹಾಳು ಮಾಡುತ್ತೆ, ಎಲ್ಲಕ್ಕಿಂತ ಹೆಚ್ಚಾಗಿ ಗ್ರಾಹಕರಿಗೆ ಹೊಡೆತ ಬೀಳುತ್ತೆ. ನೀವು ಬೆಂಗಳೂರು ನಗರದಲ್ಲಿ 3 ಗಂಟೆ 4 ಗಂಟೆ ಭಾಳ ಟ್ರಾಫಿಕ್ ಜಾಮ್ ಆಗುತ್ತೆ, ಟ್ರ್ಯಾಕ್ಟ್ರ್ ಬಿಡಲ್ಲ ಅಂತ ಅಟಕ್ ಬಿದ್ದರೆ, ನಾವು ಟ್ರ್ಯಾಕ್ಟರ್ ಜಿಲ್ಲೆಯಿಂದ ಹೊರಗಡೆ ಬಿಡದೆ ಹೋದರೆ ಅಥವಾ ಬೆಂಗಳೂರಿಗೆ ಪ್ರವೇಶ ಮಾಡೋಕ್ಕೆ ಅವಕಾಶ ಕೊಡದೇ ಇದ್ದರೆ ಎಲ್ಲೆಲ್ಲಿ ಕುಂತಲ್ಲಿ ಅಲ್ಲಲ್ಲಿ ಬೀದಿಯಲ್ಲಿ ರಸ್ತೆಗೆ ರೈತರು ಇಳಿತಾರೆ. ಇಡೀ ಕರ್ನಾಟಕದ ರಸ್ತೆ ಮೇಲೆ ರೈತರು ಇಳಿತಾರೆ. ಇಡೀ ರಾಜ್ಯದ ಇಡೀ ಸಾರಿಗೆ ವ್ಯವಸ್ಥೆ ಅಸ್ತವ್ಯಸ್ತ ಆಗುತ್ತೆ. ಅದರಿಂದ ಮುಖ್ಯಮಂತ್ರಿ ಆಗ್ಬೋದು, ಗೃಹ ಮಂತ್ರಿ ಆಗ್ಬೋದು, ಪೊಲೀಸ್ ಉನ್ನತಾಧಿಕಾರಿಗಳಿಗೆ ನಾನು ಒಂದು ಸಲಹೆಯನ್ನು ಕೊಡ್ತಾ ಇರೋದು ಮತ್ತು ವಿನಂತಿ ಮಾಡ್ಕೊಳ್ತಿರೋದು, ಯಾವುದೇ ಕಾರಣಕ್ಕೂ ಟ್ರ್ಯಾಕ್ಟರ್ನ ತಡಿಬೇಡಿ. ನಮ್ಮ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರೆ ಇದು ಯಾವ ರೀತಿಯ ಸ್ವರೂಪವನ್ನು ತೆಗೆದುಕೊಳ್ತದೆ ಅನ್ನುವಂಥದ್ದು ಊಹೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. AT ವೆಂಕಟೇಶ್, ನ್ಯೂಸ್ 18 ಕನ್ನಡ, ರಾಮನಗರ.